ಈ ಸೃಷ್ಟಿಯ ಕಣಕಣದಲ್ಲೂ ವಿಸ್ಮಯಗಳು ನಡೆಯುತ್ತಾ ಇರುತ್ತವೆ. ಕಲಿಯಲು ಯಾವುದೇ ಕೊನೆಯಿರುವುದಿಲ್ಲ. ಆದರೆ ನಮ್ಮ ಗಮನವನ್ನು ಮತ್ತು ಕಲಿವಿಕೆಯನ್ನು ಕೇವಲ ಕೆಲವು ಪುಸ್ತಕಗಳಿಗೆ, ಕೆಲವು ಸ್ಥಳಗಳಿಗೆ ಮತ್ತು ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿರಿಸಿದರೆ ನಮ್ಮ ದೃಷ್ಟಿಕೋನವು ಸಂಕೀರ್ಣವಾಗಿರುತ್ತದೆ. ಪರಿಸರವನ್ನು ಗಮನಿಸುತ್ತಾ ಇದ್ದಾಗ ಒಂದು ಕೀಟವು ತನ್ನಿಂದ 2 ಪಟ್ಟು ಉದ್ದ ಇರುವ ಮಿಡತೆಯನ್ನು ಎಳೆದುಕೊಂಡು ಹೋಗ್ತಾ ಇತ್ತು. ಈ ಮಿಡತೆಯು ಸತ್ತಿರುವಂತೆ ಕಾಣುತ್ತಾ ಇದೆ. ಈಗ ಈ ಕೀಟವು ಒಂದು ಗುಂಡಿಯನ್ನು ಮಾಡಿ ಮಣ್ಣನ್ನು ಹೊರಹಾಕ್ತಾ ಇದೆ. ಬಹುಶಃ ಕೀಟವು ತನಗೊಂದು ಮನೆ ಮಾಡುತ್ತಾ ಇದೆ ಮತ್ತು ಮಿಡತೆ ಅದರ ಆಹಾರ ಆಗಿರಬಹುದಲ್ವಾ? ಕೀಟವು ಮಿಡತೆಯನ್ನು ಮನೆಯ ಒಳಗೆ ಎಳೆದುಕೊಂಡು ಹೋಯಿತು. ಈಗ ಕೀಟವು ಮನೆಗೆ ಮಣ್ಣು ತುಂಬಿಸ್ತಾ ಮುಚ್ಚುತ್ತಾ ಇದೆ. ಕೀಟವು ಯಾಕೆ ಮಿಡತೆಯನ್ನು ಹೊಂಡದೊಳಗೆ ಮುಚ್ಚಿರಬಹುದು? ಇಂತಹ ಕೆಲವು ಕೀಟಗಳು ತನ್ನ ಬೇಟೆಯನ್ನು ಮೊದಲು ಚುಚ್ಚಿ ಸ್ವಾಧೀನ ಇಲ್ಲದಂತೆ ಮಾಡುತ್ತದಂತೆ. ಅನಂತರ ಅದರ ಮೇಲೆ ಮೊಟ್ಟೆಗಳನ್ನು ಇಡಲು ಮಣ್ಣಿನ ಅಡಿಯಲ್ಲಿ ಹೂತು ಹಾಕುತ್ತದಂತೆ. ಹಾಗಾದರೆ ಇಲ್ಲಿ ಕೀಟವು ತನ್ನ ಮೊಟ್ಟೆಗಳನ್ನು ಆ ಮಿಡತೆಯ ಮೇಲಿಟ್ಟು ತನ್ನ ಹುಟ್ಟುವ ಮರಿಗಳಿಗೆ ಆಹಾರವಾಗಿಯೂ ಅವುಗಳ ರಕ್ಷಣೆಗೋಸ್ಕರ ಮಣ್ಣಿನಡಿಯಲ್ಲಿ ಹೂತು ಹಾಕಿರಬಹುದು.